ಇನ್ನು ಸಮಯ ಬಂದರೆ ಹೈಕಮಾಂಡ್ ಎಲ್ಲಾ ನಿರ್ಧಾರವನ್ನು ಕೈಗೊಳ್ಳುತ್ತೆ. ನ್ಯೂಸ್ ಫಸ್ಟ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಏಕೈಕ ಅಭಿಲಾಷೆ ಏನು ಅಂದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು. ಈ ಹಿಂದೆಯೂ ಸಹ ಡಿ.ಕೆ. ಶಿವಕುಮಾರ್ ಪರವಾಗಿ ನಿರಂತರ ಬ್ಯಾಟಿಂಗ್ ಮಾಡ್ತಿರುವಂತಹ ಪ್ರಮುಖರಲ್ಲಿ ಈ ಇಕ್ಬಾಲ್ ಹುಸೇನ್ ಒಬ್ರು. ಈಗಾಗಲೇ ಸಮಯ ಬಂದಿದೆ, ಹೈಕಮಾಂಡ್ ಅದನ್ನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂತಹ ವಿಚಾರವನ್ನು ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇನ್ನು ಶಾಸಕರ ಬೆಂಬಲದ ವಿಚಾರವಾಗಿ ನ್ಯೂಸ್ ಫಸ್ಟ್ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಬಹಳಷ್ಟು ಜನ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಲಕ್ಷಾಂತರ ನಾಯಕರುಗಳಿದ್ದಾರೆ, ಎಲ್ಲವೂ ಸರಿ. ಆದ್ರೆ ಇಲ್ಲಿ ಬೇಕಾಗಿರುವಂಥದ್ದು ಶಾಸಕರ ಬೆಂಬಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ಅಲ್ಲಿ ವೀಕ್ಷಕರನ್ನ ಕಳಿಸಿರುವಂತಹ ಸಂದರ್ಭದಲ್ಲಿ ಯಾರ ಪರವಾಗಿ ಎಷ್ಟು ಜನ ಶಾಸಕರಿದ್ರಿ ಕೈ ಎತ್ತಿ ಅಂತಂದಾಗ ಅಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂತಹ ಶಾಸಕರ ಸಂಖ್ಯೆ ಬೆಲೆ ಎಷ್ಟು ಅನ್ನುವಂತಹ ದೊಡ್ಡ ಪ್ರಶ್ನೆ ಮೂಡುತ್ತೆ. ಆ ಸಂದರ್ಭದಲ್ಲಿ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ತಯಾರಿಗಳನ್ನ ಡಿ.ಕೆ. ಶಿವಕುಮಾರ್ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆಗೆ ಜಾತಿಯ ಗಾಳವನ್ನು ಉಳಿಸಿದ್ದಾರೆ, ಮತ್ತೊಂದು ಕಡೆಗೆ ಪ್ರಾಂತ್ಯದ ಗಾಳವನ್ನು ಉಳಿಸಿದ್ದಾರೆ, ಮತ್ತೊಂದು ಕಡೆಗೆ ಏನಂದ್ರೆ ಅವರ ಮನವನ್ನ ಗೆಲ್ಲಿಸೋ ಸಲುವಾಗಿ ಫಾರ್ ಎಕ್ಸಾಂಪಲ್ ಈಗ ತಾನೆ ಪರಪ್ಪನ ಅಗ್ರಹಾರಕ್ಕೆ ಡಿ.ಕೆ. ಶಿವಕುಮಾರ್ ತೆರಳಿದ್ದಾರೆ. ಅಲ್ಲಿರುವಂತಹ 3 ಜನ ಶಾಸಕರು ವಿನಯ್ ಕುಲಕರ್ಣಿ ಆಗಿರ್ಬೋದು, ಸತೀಶ್ ಶೈಲ್ ಆಗಿರ್ಬೋದು, ಅದ್ರ ಜೊತೆಗೆ ವೀರೇಂದ್ರ ಪಪ್ಪಿ, ಈ 3 ಜನ ಜೈಲಿನಲ್ಲಿದ್ದಾರೆ. ಪ್ರತ್ಯೇಕವಾದಂತಹ ಅವರ ವೈಯಕ್ತಿಕ ಏನಂದ್ರೆ ಪ್ರಕರಣಗಳ ಅಡಿಯಲ್ಲಿ ಅವರು ಜೈಲಿನಲ್ಲಿದ್ದಾರೆ. ಅವ್ರನ್ನು ಹೋಗಿ, ಯಾಕಂದ್ರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಶಾಸಕರ ಸಂಖ್ಯಾಬಲ ಬಂದಂತಹ ಸಂದರ್ಭದಲ್ಲಿ ಅವರ ಮತವೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ 3 ಮತಗಳನ್ನ ತಮ್ಮತ್ತ ಸೆಳೆಯುವ ಸಲುವಾಗಿ ಡಿ.ಕೆ. ಶಿವಕುಮಾರ್ ಈಗಾಗಲೇ ಶಾಸಕರ ಬೆಂಬಲವನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.